ಮಿತ್ರರೇ ನಮಸ್ತೆ. ನಮ್ಮ ಸುತ್ತ ಹಲವರು ಬದುಕುತ್ತಾರೆ. ಅವರು ಸುದ್ದಿಗಳಲ್ಲಿ ಕಾಣಿಸಿಕೊಳ್ಳುವುದಿಲ್ಲ, ವೇದಿಕೆಗಳಲ್ಲಿ ಸನ್ಮಾನಿತರಾಗುವುದಿಲ್ಲ. ಆದರೆ ತಮ್ಮ ಬದುಕಿನ ಮೂಲಕ ಸಮಾಜಕ್ಕೆ ಬೆಳಕು ನೀಡುತ್ತಾರೆ. ಹಾಗಾದರೆ ಬನ್ನಿ ಮಿತ್ರರೇ, ಜೊತೆಯಾಗಿ ಸಂಚರಿಸೋಣ. ಅವರ ಬದುಕಿನ ಕಥೆಯನ್ನು ಕೇಳೋಣ, ಅವರಿಂದ ಕಲಿಯೋಣ, ಅವರಿಗೆ ಒಂದು ಸಣ್ಣ ಗೌರವ ಸಲ್ಲಿಸೋಣ. ಇಂದು ನಾವು ಸಂಪೆಕಟ್ಟೆ ಊರಿಗೆ ಬಂದಿದ್ದೇವೆ. ಇಲ್ಲಿ ಎಲ್ಲರ ಅಚ್ಚುಮೆಚ್ಚಿನ ಶಿಕ್ಷಕರಾದ ಎಸ್.ಎಲ್. ಮಹಾಬಲಗಿರಿ ಅವರನ್ನ ಭೇಟಿಯಾಗಿ ಅವರ ಜೀವನದ ಪಯಣವನ್ನ ತಿಳಿದುಕೊಳ್ಳೋಣ. ನಮ್ದು ಸುಂಕದವರ ಮನೆ ಅಂತ. ಹ್ಮ್. ಅಲ್ಲಿ ಶಂಭುಲಿಂಗೇಶ್ವರ ಚಂಪಕಾಪುರದ ಶಂಭುಲಿಂಗೇಶ್ವರ ದೇವಸ್ಥಾನದ ಕೆಳಗಡೆ ನಮ್ಮ ಮನೆ ಬರುತ್ತೆ. ಆ ಮನೆಯಲ್ಲಿ ನಾನು ಹುಟ್ಟಿರ್ತಕ್ಕಂಥದ್ದು. ಹುಟ್ಟಿದಾಗ ತೀವ್ರ ಬಡತನ. ನಾವು 5-6 ಜನ ಅಣ್ಣ ತಮ್ಮದಿರು, ಒಬ್ಳ ಅಕ್ಕ. ತುಂಬಾ ಕಷ್ಟ ಇತ್ತು. ಆಗ ಶಾಲೆ ಹೋಗೋದು ತುಂಬಾ ಕಷ್ಟ ಆಗಿತ್ತು. ತುಂಬಾ ಕಷ್ಟದ ಕಾಲನೇ. ಅದು ನಮ್ದು ಮಲೆನಾಡು ಭಾಗ ಆದ್ರಿಂದವ ಒಂದು 3-4 ಕಿಲೋಮೀಟರ್ ನಡ್ಕೊಂಬಂದು ಶಾಲೆಗೆ ಹೋಗ್ಬೇಕಾಗಿತ್ತು. ಶಾಲೆಯ ಪರಿಸರನೂ ಅಷ್ಟಾಗಿ ಇರ್ಲಿಲ್ಲ. ಮಲೆನಾಡು ಭಾಗದಲ್ಲಿ ಆದ್ರಿಂದ ಶಿಕ್ಷಕರ ಕೊರತೆ ಇರ್ತಿತ್ತು. ಆ ಕಾರಣದಿಂದ ಶಾಲೆಯಲ್ಲಿ ತೀರಾ ಉತ್ತಮ ವಿದ್ಯಾಭ್ಯಾಸ ವ್ಯವಸ್ಥೆ ಇರಲಿಲ್ಲ. ಆದ್ರಿಂದ ನಮ್ಮ ತಂದೆಯವರು ಹೊರಗಡೆ ಎಲ್ಲಾರು ಓದ್ಲಿಕ್ಕೆ ಬಿಡಬೇಕು ಅಂತ ಹೇಳಿ ನಮ್ಮ ಮಾವ ಆಗಿರ್ತಕ್ಕಂಥ ಶ್ರೀ ಸಿ.ಎ. ಭಾಸ್ಕರ್ ಭಟ್ ಅಂತ ಅವ್ರನ್ನ ಕೇಳ್ಕೊಂಡು ಈ ನನ್ನನ್ನು ಎಲ್ಲಾರು ಒಂದು ತಗೊಂಡೋಗಿ ವಿದ್ಯಾಭ್ಯಾಸಕ್ಕೆ ಬಿಡು ಅಂತ ಅಂದ್ರು. ಅವ್ರು ಏನ್ ಮಾಡಿದ್ರಪ್ಪ ಅಂತ ಹೇಳಿದ್ರೆ 1970ನೇ ಇಸ್ವಿಲಿ ಜೂನ್ ತಿಂಗಳು 9ನೇ ತಾರೀಕು ಇರ್ಬೇಕು, ನೆನಪದು. ಆ ಸಂದರ್ಭದಲ್ಲಿ ನನ್ನನ್ನ ನಾಗಮಂಗಲ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ದೇವಲಾಪುರ ಅಂತ ಒಂದು ಹಳ್ಳಿಯ ಒಬ್ಬರ ಮನೆಯಲ್ಲಿ ಓದ್ಲಿಕ್ಕೆ ಬಿಟ್ರು. ಅವ್ರ ಹೆಸರು ಡಿ.ಎಸ್. ಅನಂತರಾಮಯ್ಯ ಅಂತ. ಅಲ್ಲಿ ವಿದ್ಯಾಭ್ಯಾಸಕ್ಕೆ ತಗೊಂಡೋಗಿ 6ನೇ ತರಗತಿಗೆ ಸೇರ್ಕೊಂಡೆ. ನನ್ನ ಶಿಕ್ಷಣದ ಗುಣಮಟ್ಟ ಏನಂತ ಉತ್ತಮವಾಗಿರ್ಲಿಲ್ಲ. ಆ ಸಂದರ್ಭದಲ್ಲಿ ಅಲ್ಲಿಗೆ ಹೋದ್ಮೇಲೆ ನಾನು ಎಲ್ಲ ವಿದ್ಯಾರ್ಥಿಗಳಂತೆ ನಾನು ಸ್ವಲ್ಪ ಏನೋ ಕಷ್ಟಪಟ್ಟು ಓದಿ ವಿದ್ಯಾವಂತನಾಗಬೇಕು, ಮುಂದೊಂದು ದಿವಸ ಸಮಾಜದಲ್ಲಿ ಒಳ್ಳೆ ಇದು ಬರಬೇಕು ಅಂತ ಅನ್ನೋ ದೃಷ್ಟಿಯಿಂದ ಆವಾಗ ನನ್ನ ಮನಸ್ಸು ಪರಿವರ್ತನೆ ಆಗಿ ಅಲ್ಲಿ ಕಷ್ಟಪಟ್ಟು ಓದಿ 6ನೇ ತರಗತಿಯಲ್ಲಿ ಸ್ವಲ್ಪ ಹಿಂದೆ ಇದ್ದೆ. 7ನೇ ತರಗತಿಗೆ ಬಂದಾಗ ಒಂದಷ್ಟು ಚಂದ ಅಭ್ಯಾಸ ಮಾಡಿ 7ನೇ ತರಗತಿಯಲ್ಲಿ ಜಿಲ್ಲೆಗೆ ಪ್ರಥಮ ಉತ್ತಮ ಅಂಕ ಗಳಿಸಿ ಜಿಲ್ಲಾ ಮಟ್ಟದ ಪ್ರತಿಭಾ ಪರೀಕ್ಷೆಯಲ್ಲೂ ಕೂಡ ಎಂಟ್ರಿ ಆಗಿದ್ದೆ. ಆ ನಂತರ ಅಲ್ಲಿ 8 ಓದಿದೆ, 9 ಅಲ್ಲೇ ಓದಿದೆ. ಅದ್ರ ಜೊತೆನಲ್ಲಿ ಕೃಷಿಗೆ ನನ್ನ ಸ್ವಲ್ಪ ಆಸಕ್ತಿ ತೋರುವಂತಹ ಸಂದರ್ಭ ಬಂತು. ಅಂದ್ರೆ ಯಾವ ತರ? ಅಲ್ಲಿ ಅನಂತರಾಮಯ್ಯ ಅಂತ ಅವರು ಕೃಷಿಕರು, ಆಮೇಲೆ ಉದ್ಯೋಗಿಯೂ ಆಗಿ ನಿವೃತ್ತಿಯಾಗಿದ್ರು. ವಯಸ್ಕರ ಶಿಕ್ಷಣ ಅನ್ನೋದು ಒಂದು ಇತ್ತು ಅವಾಗ. ಅದರಲ್ಲಿ ಅವರು ದೊಡ್ಡ ಹುದ್ದೆಯಲ್ಲಿ ಇದ್ದು ನಿವೃತ್ತಿಯಾಗಿದ್ರು. ಅವರು ಪ್ರತಿ ಸಲನೂ ತಮ್ಮ ಭೂಮಿ, ಕೃಷಿ ಭೂಮಿ ಒಂದು 4 ಎಕರೆ ಊರಿಂದ ಹೊರಗಡೆ ಇತ್ತು, 4-5 ಕಿಲೋಮೀಟರ್. ಅಲ್ಲಿಗೆ ನನ್ನನ್ನ ಕರ್ಕೊಂಡು ಹೋಗ್ತಿದ್ರು. ಕರ್ಕೊಂಡು ಶನಿವಾರ ಭಾನುವಾರ ಶಾಲೆಯಿಂದ ಬಂದ ತಕ್ಷಣ ಊಟ ಅಥವಾ ತಿಂಡಿ ತಿಂದು ಈ ಹಸುಗಳು 2, ಎಮ್ಮೆ 2 ಅವನ್ನ ಮೇಯಿಸ್ಕೊಂಬರ್ಬೇಕಾಗಿತ್ತು. ಎಷ್ಟು ದೂರ ಆಗಿತ್ತದು? ಅದೊಂದು 2 ಕಿಲೋಮೀಟರ್ ಪ್ರತಿದಿನ, ಶನಿವಾರ ಭಾನುವಾರ. ಬಾಕಿ ದಿವಸಗಳಲ್ಲಿ ಏನಿರ್ಲಿಲ್ಲ, ಮಾತ್ರ ವಿದ್ಯಾಭ್ಯಾಸ. ಈ ಆ ಎಮ್ಮೆಗಳು ಎಲ್ಲ ತುಂಬಾ ಹಾಲು ಕೊಡ್ತಿದ್ವು, ಅದನ್ನ ಕರಿಯೋದು. ಹಾಗೆ ಅವರು ನನ್ನ ಮೇಲೆ ಫುಲ್ ಮನೆ ಜವಾಬ್ದಾರಿ ಬಿಟ್ಟು ಬೇರೆ ಊರಿಗೆ ಹೋಗ್ತಿದ್ರು. ತುಮಕೂರು ಅವರ ನೆಂಟರೆಲ್ಲ ಇರ್ತಿದ್ರು, ಬೆಂಗಳೂರಲ್ಲಿ ಇರ್ತಿದ್ರು. ಚಿಕ್ಕ ವಯಸ್ಸಿನಲ್ಲೇ ನೀವು ಅಷ್ಟು ಜವಾಬ್ದಾರಿ? ನನಗೆ ಆವಾಗ 12 ವರ್ಷ, 12-13 ವರ್ಷ ಅಷ್ಟೇ. ಆ ಸಂದರ್ಭದಲ್ಲಿ ನನ್ನ ಮೇಲೆ ಪೂರ್ಣ ಪ್ರಮಾಣದ ಜವಾಬ್ದಾರಿ ವಹಿಸ್ಬಿಟ್ಟು ಅವರು ಅಲ್ಲಿಗೆ ಹೋಗ್ತಿದ್ರು. ಆಮೇಲೆ ಅಲ್ಲೊಂದು ಗಂಗಾ ವಿಶ್ವೇಶ್ವರ ದೇವಸ್ಥಾನ ಇತ್ತು, ಅದ್ರ ಪೂಜೆ ಇದೆಲ್ಲ ಮಾಡ್ಬೇಕಾಗಿತ್ತು ಅವ್ರು ಇಲ್ಲದಾಗ. ಆಮೇಲೆ ಅವರು ಬಿಟ್ಟು ಹೋದಾಗ ನನಗೆ ಊಟದ ವ್ಯವಸ್ಥೆ ಎಲ್ಲ ಏನಂತ ಅವಾಗ ಅಡಿಗೆ ಮಾಡ್ತಕ್ಕಂತ ಇದೆಲ್ಲ ರೂಢಿ ಮಾಡಿದ್ರು. ಅಡಿಗೆ ಕಲ್ತಿದ್ದು ನೀವು ಅಲ್ಲೇ? ಅಲ್ಲೇ
ಅಡಿಗೆ ಮಾಡೋದು, ಊಟ ಮಾಡೋದು, ರುಚಿಯಾದ ಪದಾರ್ಥ ಮಾಡ್ಕೊಂಡು ಹೋಗೋದು, ಇದೆಲ್ಲ ರೂಢಿ ಆಯ್ತು. ಅಲ್ಲೂ ಆಸಕ್ತಿ ಬಂತು. ಹೈನುಗಾರಿಕೆಲ್ಲ ಆಸಕ್ತಿ ಆಯ್ತು. ಈ ಅಡುಗೆ ಕೆಲಸದಲ್ಲಿ ಆಸಕ್ತಿ ಬಂತು. ಆಮೇಲೆ ಜೀವನಕ್ಕೆ ಬೇಕಾದ ಎಲ್ಲ ಮೌಲ್ಯಗಳನ್ನು ಅವ್ರ ಮನೆಯಲ್ಲಿ ನಾನು ಕಲಿತೆ. ಅಂದ್ರೆ ಮಾಸ್ಟ್ರೆ, ಹೊರಗಿನ ಅಂದ್ರೆ ಹೊರಗೆ ಹೋಗೋದು, ಮನೆ ಬಿಟ್ಟು ಹೊರಗೆ ಹೋಗೋದು ಒಂಥರ ನೋವಿದ್ರೆ, ಆದ್ರೆ ಹೊರಗೆ ಹೋಗಿ ಅಲ್ಲಿ ಕಲಿಯತಕ್ಕಂಥದ್ದು ಬಹಳ ಅಪೂರ್ವವಾದಂಥದ್ದು ಅಂತ. ಬಹಳ ಇದೆ, ಬಹಳ ಕಲಿತಕ್ಕಂಥದ್ದು ಅಲ್ಲಿ. ನನಗೆ ಅದೇ ಹೇಳಿದ್ನಲ್ಲ, ಒಂದು ಜೀವನವನ್ನೇ ರೂಪಿಸುವಂತ. ಅಲ್ಲಿ ಹೋದ್ಮೇಲೆ ನನ್ನ ಪೂರ್ಣ ಜೀವನ ಚೇಂಜ್ ಆಯ್ತು, ಬದಲಾಯ್ತು. ಅಲ್ಲಿಂದ ನಂತರದಲ್ಲಿ ಮೈಸೂರಿಗೆ ಹೋದೆ. ಮೈಸೂರಿನಲ್ಲಿ ಡಿ ಬನಮಯಾಸ್ ಹೈಸ್ಕೂಲ್ನಲ್ಲಿ SSLC ಪ್ರೌಢ ಶಿಕ್ಷಣವನ್ನು ಮುಗಿಸಿದೆ. ಆ ನಂತರದಲ್ಲಿ ಅಲ್ಲಿ ಮಹಾರಾಜ ಪಾಠಶಾಲೆ ಅಂತ, ಅಲ್ಲಿ ವೇದಾಧ್ಯಯನ ಮಾಡ್ಬೇಕಾಗಿತ್ತು. ಅದಕ್ಕೆ ಸ್ವಲ್ಪ ವೇದಾಧ್ಯಯನ ಮಾಡಿದೆ. ಆ ನಂತರದಲ್ಲಿ SSLC ನಂತರದಲ್ಲಿ ಮುಂದೆ ಏನು ಅನ್ನೋದು ಬಂತು. ಹಾಗೆ KR ಪೇಟೆಯಲ್ಲಿ ಪಾಲಿಟೆಕ್ನಿಕ್ ಅಂದ್ರೆ ತಾಂತ್ರಿಕ ಶಿಕ್ಷಣಕ್ಕೆ ಸೇರ್ಕೊಂಡೆ. ಯಾವ ವಿಭಾಗ? ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್. ಸರಿ ಸರಿ. ಅಲ್ಲಿ ಸೇರ್ಕೊಂಡಾಗ ಪುನಃ ನಾಗಮಂಗಲ ಅಂತ ನಮ್ಮ ಹಿಂದೆ ಪರಿಚಯ ಮಾಡಿದ್ದ ಭಾಸ್ಕರ್ ಭಟ್ ಅಂತ, ಅವರು ಒಂದು ಪೇಪರ್ ಏಜೆನ್ಸಿ ತಗೊಂಡಿದ್ರು. ಅದನ್ನ ನಿರ್ವಹಣೆ ಮಾಡ್ಲಿಕ್ಕೆ ನಮ್ಗೆ ಒಬ್ನಿಗೆ ಕಷ್ಟ ಆಗ್ತಿದೆ, ನೀನ್ ಬರ್ಬೇಕು ಅಂದ್ರು. ಅವಾಗ ನಾನು ಇಲ್ಲೇ ಆಗ್ಲೇ ತಾಂತ್ರಿಕ ಶಿಕ್ಷಣಕ್ಕೆ ಸೇರ್ಕೊಂಡ್ಬಿಟ್ಟಿದೀನಿ, ಅಲ್ಲಿಗೆ ಬರಲ್ಲ ಅಂತ ಅಂದೆ. ಅವಾಗ ಅವ್ರು ಏನಂದ್ರು ಅಂದ್ರೆ, ನೋಡಪ್ಪ, ನನಗೆ ಒಂಚೂರು ನಿನಗೂ ಅನುಕೂಲ ಆಗುತ್ತೆ, ನನಗೂ ಅನುಕೂಲ ಆಗುತ್ತೆ, ಇದಕ್ ಬಂದ್ಬಿಡು. ಪೇಪರ್ ಬೆಳಗ್ಗೆ 1 ಗಂಟೆ ಪೇಪರ್ ಏಜೆನ್ಸಿ ನಡೆಸಿ ಪೇಪರ್ ಡಿಸ್ಟ್ರಿಬ್ಯೂಷನ್ ಇದು ಅಂತೇಳಿ ಒಂದಷ್ಟು ಇರುತ್ತೆ, ನಿಮ್ಗೂ ಕಿಂಚಿತ್ ಅದನ್ನ ಮಾಡ್ಬೋದು. ಅಲ್ಲಿ ಯಾವ ವಿದ್ಯಾಭ್ಯಾಸಕ್ಕೆ ಅನುಕೂಲ ಇದೆಯೋ ಅದಕ್ಕೆ ಸೇರಿಸ್ತೀನಿ, ನೀ ಯಾವ ಸೇರ್ತೀಯ ಅದು. ನೀ ಹೇಳ್ದಂಗೆ ಇಲ್ಲಿ ತಾಂತ್ರಿಕ ಶಿಕ್ಷಣದ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರ. ಅವಾಗ ಅಲ್ಲಿಗೆ ಹೋದೆ. ಅಲ್ಲಿಗೆ ಹೋದ ತಕ್ಷಣ PUC ಸೇರ್ಬೇಕು ಅಂತಂದ್ರು. PUC ಓದ್ಲಿಕ್ಕೆ ನಮ್ಗೆ ಇಷ್ಟ ಇರ್ಲಿಲ್ಲ, ಯಾವ್ದಾದ್ರು ವೃತ್ತಿಪರ ಶಿಕ್ಷಣಕ್ಕೆ ಸೇರ್ಬೇಕು ಅನ್ನೋದು ನಂದು. ಹಾಗಾಗಿ ವೃತ್ತಿಪರ ಶಿಕ್ಷಣ ಯಾವ್ದಿದೆ ಅಂತ ಕೇಳಿದಾಗ, ಅದೇ ಶಿಕ್ಷಕರ ತರಬೇತಿ ಸಂಸ್ಥೆ ಇದೆ, ಅಲ್ಲಿ TCH ತರಬೇತಿ ಮಾಡ್ಬೋದು, ಆ ತರಬೇತಿ ಮಾಡ್ಕೊಂಡ್ರೆ ನಿಂಗೆ ಮುಂದೊಂದ್ ದಿವಸ ಉದ್ಯೋಗಕ್ಕೆ ಅವಕಾಶ ಆಗುತ್ತೆ ಅಂತಂದ್ರು. ಹಾಗೆ ಆಯ್ತು, ಅಲ್ಲಿ ಸೇರಿದೆ. ಅಲ್ಲಿ ಚೆನ್ನಾಗಿ ಓದಿದೆ, ಒಳ್ಳೆ ಪರ್ಸೆಂಟೇಜ್ ಬಂತು. ಹಾಗೆ ಮತ್ತೆ ಈ ಶಿಕ್ಷಕರ ಇದು ಹುದ್ದೆ ಇದು ಕರಿತಾ ಇರ್ಲಿಲ್ಲ. ಅವಾಗ ಏನ್ ಮಾಡಿದೆ, ಮತ್ತೆ ಹೋಗಿ ಮೈಸೂರಿನಲ್ಲಿ ಡ್ರಾಫ್ಟ್ಮನ್ ಮೆಕ್ಯಾನಿಕಲ್ ಅದಕ್ಕೆ ಸೇರ್ಕೊಂಡೆ, ITI ನಲ್ಲಿ. ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಆಯ್ತು, ಈಗ ಮೆಕ್ಯಾನಿಕಲ್ ಬಂದ್ರೆ ಮತ್ತೆ ಸೇರ್ಕೊಂಡೆ. ಮತ್ತೆ ಸೇರ್ಕೊಳಕ್ಕೂ ಏನಾಯ್ತಪ್ಪ ಅಂತ ಹೇಳಿದ್ರೆ, 2 ವರ್ಷ ಕೋರ್ಸ್ ಆಗಿತ್ತದು. ಅದು ಮುಗೀತದೆ ಅನ್ನೋಷ್ಟರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕ್ಷಕರ ನೇಮಕಾತಿಯ ಆದೇಶ ಆಯ್ತು. ಆವಾಗ ನಾನು ಅಪ್ಲಿಕೇಶನ್ ಹಾಕಿದೆ, ಸಂದರ್ಶನಕ್ಕೆ ಕರೆದ್ರು. 17 ಕಾಲ್ ನಂಬರ್ ಬಂದ್ರು ಪಾಸು, ಅಲ್ಲ 17 ಬಂದ್ರು ಪಾಸು, 17 ಕಾಲ್ ಕೊಟ್ಬಿಟ್ರು. ಆ ಸಲ ಇದಾಗ್ಲಿಲ್ಲ, ಸಂದರ್ಶನದಲ್ಲಿ ನಂದು ನೇಮಕಾತಿ ಆಗ್ಲಿಲ್ಲ. ನಂತರದಲ್ಲಿ ಮತ್ತೆ ಪುನಃ ಕರೆದ್ರು 1990ರಲ್ಲಿ. ಆವಾಗ ಸುಮಾರು ಕಡೆ ಎಲ್ಲ ಬರ್ತಿತ್ತು, ಇಂಟರ್ವ್ಯೂ ಹಾಕಿದಲ್ಲೆಲ್ಲ, ಅಪ್ಲಿಕೇಶನ್ ಹಾಕಿದಲ್ಲೆಲ್ಲ ಜಿಲ್ಲಾ ಇದರಿಂದ ಬರ್ತಿತ್ತು. ಎಲ್ಲೂ ಹಣ ಬಲ ಇರ್ಲಿಲ್ಲ ನಮ್ಮ ಹತ್ರ, ಬಡತನ, ಉದ್ಯೋಗ ಆಗ್ತಿರ್ಲಿಲ್ಲ. ಕೆಲವು ಕಡೆ ಡಿಮಾಂಡು ಮಾಡಿದ್ರು, ಸ್ವಲ್ಪ ದುಡ್ಡು ಕೊಡಿ, ನಿಮ್ಮನ್ನ ಅಪಾಯಿಂಟ್ ಮಾಡ್ತೀವಿ, ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು. ನಮ್ ಕಡೆ ಅನ್ಸೂ ಇರ್ಲಿಲ್ಲ. 90ರಲ್ಲಿ ನನಗೆ ಮತ್ತೆ ಪುನಃ ಸಂದರ್ಶನಕ್ಕೆ ಕರೆ ಬಂತು ಶಿಕ್ಷಕ ವೃತ್ತಿಗೆ. ಅಂದ್ರೆ ಆ ವರ್ಷ ತ್ಯಾಗ ಮಾಡ್ಬಿಟ್ಟಿದ್ರಿ? ಆಗಲ್ಲ ಅಷ್ಟರೊಳಗೆ ದುಡ್ಡಿಲ್ಲ. ಆಮೇಲೆ ಒಂದು ಅನುಕೂಲ ಏನಾಯ್ತು ಅಂದ್ರೆ, ಅತಿಥಿ ಶಿಕ್ಷಕರಾಗಿ ನೇಮಕ ಮಾಡ್ಕೊಂಡ್ರು. ದಿವಸಕ್ಕೆ 10 ರೂಪಾಯಿ. ಇಲ್ಲಿಂದ 10 ಕಿಲೋಮೀಟರ್ ದೂರ ಸೈಕಲ್ ಹೊಡ್ಕೊಂಡು ಹೋಗ್ತಿದ್ದೆ. ಅಲ್ಲಿ ಹೋಗಿ ಒಂದೂವರೆ ವರ್ಷ ಅತಿಥಿ ಶಿಕ್ಷಕರಾಗಿ ತಿಂಗಳಿಗೆ 300 ರೂಪಾಯಿ, ದಿವಸಕ್ಕೆ 10 ರೂಪಾಯಿ. ಅದು ಡ್ಯೂಟಿಗೆ ಹೋಗ್ಲಿಲ್ಲ ಅಂದ್ರೆ ಅವತ್ತು ಅದು ಇಲ್ಲ. ಹಾಗಾಗಿ 300 ರೂಪಾಯಿ ಅಂತಲೇ 1.5 ವರ್ಷ ಕೆಲಸ ಮಾಡಿದೆ. ಆ ನಂತರದಲ್ಲಿ ಜಿಲ್ಲಾ ಶಿಕ್ಷಣ ಇದರಿಂದ ಬಂತು ಸಂದರ್ಶನದಲ್ಲಿ. ಆ ಸಲ ನಂದೇ ಹೈಯೆಸ್ಟ್, 20ಕ್ಕೆ 19 ನಂಬರ್ ಕೊಟ್ಟಿದ್ರು ಅವರು. ಅದೇ ಮರಳಿ ಯತ್ನ ಮಾಡ್ಬೇಕು ಅಂತ ಹೇಳೋದು. ಅದಕ್ಕೆ ಕೊಟ್ರು. ನನಗೆ ಕಟ್ಟಿನೊಳೆ ಅಂತ ಚಿಂಚನೂರು. ಅಂದ್ರೆ ಮಾಸ್ಟರ್, ನೀವು ಶಿಕ್ಷಕರಾಗಬೇಕು ಅಂತ ಕನಸು ಮನಸ್ಸಲ್ಲೂ ಯೋಚನೆ ಅದು ನಿಮ್ ಗುರಿನೇ ಆಗಿರ್ಲಿಲ್ಲ? ಅದು ತಿರುವು.
ಗೊತ್ತಾಯ್ತಾ? ಹ್ಮ್. ಅದೇ ಹೇಳಿದ್ನಲ್ಲ, ಹ್ಮ್. ನಾನು KR ಪೇಟೆಲ್ ಸೇರ್ಕೊಂಡಿದ್ದೆ. KR ಪೇಟೆಲ್ ಸೇರ್ಕೊಂಡ್ರೆ ನೀವು ಗಾಳಿ ಬೀಸ್ದ ಕಡೆಲ್ಲ ಹೋದ್ರಿ. ಅಷ್ಟೇ. ಹಾ. ಯಾವ್ದೋ ಒಂದು ವೃತ್ತಿಪರ ಶಿಕ್ಷಣ ತರಬೇತಿ ಪಡಿಬೇಕು ಮಾಡಿದೆ. ಹ್ಮ್. ಆಯ್ತು, ಶಿಕ್ಷಕ ವೃತ್ತಿಗೆ ನೇಮಕ ಆಯ್ತು. ಹ್ಮ್. ಚಿಂಚನೂರು ಕಟ್ಟಿನೊಳೆ ಅಂತ. ಹಾ. ಅಲ್ಲಿ ಸುಮಾರು 18 ವರ್ಷಗಳ ಕಾಲ ಹ್ಮ್. ಅಲ್ಲಿ ಕೆಲಸ ಮಾಡಿದೆ. ಹ್ಮ್. ಹಾಗೆ ಬಡ್ತಿ ಮುಖ್ಯ ಶಿಕ್ಷಕರಾಗಿ ನೇಮಕ ಆಯ್ತು. ಹ್ಮ್. ಅಲ್ಲಿಂದ ಒಂದು 2009ರಲ್ಲಿ ಹ್ಮ್. ಇದಕ್ಕೆ ಹೋದೆ, ಕುಂಬ್ಳೆ ಅಂತ. ಹ್ಮ್. ಅಲ್ಲಿ 7 ವರ್ಷಗಳ ಕಾಲ ಕೆಲಸ ಮಾಡಿದೆ. ಹ್ಮ್. ಅಲ್ಲಿ ಉತ್ತಮ ಶಿಕ್ಷಕ ಪ್ರಶಸ್ತಿನೂ ಬಂತು ನಡುವೆ. ಮತ್ತೆ ಅಲ್ಲಿ ಮಕ್ಕಳ ಸಂಖ್ಯೆ ಕಮ್ಮಿ ಇದ್ದಿದ್ರಿಂದ ಹ್ಮ್. ನಂದು ಬಡ್ತಿ ಮುಖ್ಯ ಶಿಕ್ಷಕರಾದ್ರಿಂದ ಹ್ಮ್. ಅಲ್ಲಿ ಇರ್ಲಿಕ್ಕೆ ಅವಕಾಶ ಆಗ್ಲಿಲ್ಲ. ಹ್ಮ್. ಆಮೇಲೆ ಮತ್ತೆ ಬೇರೆ ಸ್ಥಳ ಆಯ್ಕೆ ಮಾಡ್ಕೋಬೇಕು ಅಂದ್ರು. ಹ್ಮ್. ಅವಾಗ KB ಸರ್ಕಲ್ ಹೊಸನಾಡು ಅಂತ, ಹಾ, ಹಾ. ಅಲ್ಲಿಗೆ ಹ್ಮ್. 11/8/2016ರಲ್ಲಿ ಹ್ಮ್. ಮತ್ತೆ ಅಲ್ಲಿಗೆ ಹೋದೆ. ಹ್ಮ್. ಅಂದ್ರೆ ತುಂಬಾ ಖುಷಿನೇ. ಮಾಸ್ಟರ್, ಈ ಡೇಟ್ ಎಲ್ಲ ನೀವು ಅಷ್ಟು ಸ್ಪೆಸಿಫಿಕ್ ಆಗಿ ಹೇಗೆ ನೆನ್ಪಿಟ್ಕೊಂಡಿದ್ರಿ? ಹೇಗೆ ಅಂದ್ರೆ ಅದು ನಮ್ಮ ವೃತ್ತಿ ಜೀವನದಲ್ಲಿ ನೆನಪಲ್ಲಿರ್ತಕ್ಕಂಥ ಘಟನೆಗಳು. ಹಾ. ಹಸುವು ಅಂತಕ್ಕಂಥದ್ದು ನಮಗೆ ಎರಡನೇ ತಾಯಿ ಇದ್ದ ಹಾಗೆ. ಹಾ, ಹೌದು, ಖಂಡಿತ. ಏನಂತೀರಿ ನೀವು? ಒಳ್ಳೆ ಮಾತು. ಹೌದಲ್ಲ? ಹೌದೌದು. ಹಸುಗಳು ಯಾಕೆಂದ್ರೆ ನಾವು ಹೆಚ್ಚು ಹಾಲನ್ನು ಕೊಡ್ತೀವಿ. ಹೌದು. ಹಾಲು ಅಮೃತಕ್ಕೆ ಸಮಾನ ಅಂತಾರೆ. ಹೌದು. ನಾ 2 ನಾಯಿ ಸಾಕಿದ್ದೀನಿ. ಹಾ. ಲಚ್ಚಿ ಪಚ್ಚಿ ಅಂತ. ಹಾ, ಒಳ್ಳೆ ಹೆಸರಿಟ್ಟಿದ್ರಲ್ಲ ಮಾಸ್ಟರ್. ಹಾ. ಮಾಸ್ಟ್ರೆ, ಹ್ಮ್. ನಿಮ್ಮನ್ನ ನೋಡಿ ವಿದ್ಯಾರ್ಥಿಗಳು ಹೆದರುತ್ತಿದ್ರ, ಪ್ರೀತಿಸಿದ್ರ, ಹೇಗೆ? ನಾನು ಹೆದರ್ಸಕ್ಕಂತ ವಾತಾವರಣ ಇಟ್ಕೊಂಡೇ ಇಲ್ಲ. ಹಾ. ಪ್ರೀತಿಯಿಂದ ಅವ್ರನ್ನ ಗೆಲ್ಬೇಕು. ಹ್ಮ್. ಈ ಸೈಕಾಲಜಿ, ಮನಃಶಾಸ್ತ್ರ ಇದೆಯಲ್ಲ, ಹ್ಮ್. ಅದು ತುಂಬಾ ಕೆಲಸ ಮಾಡ್ತದೆ. ಹ್ಮ್. ಮಗುವಿನ ಮನಸ್ಥಿತಿಯನ್ನ ಅರ್ಥ ಮಾಡ್ಕೊಂಡು ಹ್ಮ್. ನಾವು ಅವ್ರಿಗೆ ಕಲ್ಸ್ಬೇಕಾಗುತ್ತೆ. ಎಲ್ಲ ಸಾಕಷ್ಟು ಬದನೆಗಳನ್ನು ಮಾಡಿದಿರಿ, ಕಸೆ ಕಟ್ಟಿದಿರಿ. ಇದೆಲ್ಲ ಜ್ಞಾನ ಎಲ್ಲಿಂದ ಬಂತು, ಆಸಕ್ತಿ ಎಲ್ಲಿಂದ ಬಂತು ಮಾಸ್ಟ್ರೆ? ಏನಿಲ್ಲ, ನಾನು ಈಗ 79ನೇ ಇಸ್ವಿಲಿ ಒಂದು ಸುಧಾದಲ್ಲಿ ಆರ್ಟಿಕಲ್ ಬಂದಿತ್ತು. ಹ್ಮ್. ಒಬ್ರು ಕೃಷಿ ಇವರು ಹ್ಮ್. ಸಹಾಯಕರು ಹ್ಮ್. ಒಂದು ಸಸ್ಯ ಹ್ಮ್. ಒಂದೇ ಜಾತಿಗೆ ಸೇರಿರ್ತಕ್ಕಂಥದ್ದು, ಹ್ಮ್. ಅದು ಕಸಿ ಕಟ್ಟಿದ್ರೆ ತಗೊಳತ್ತೆ ಅಂತ, ಸೇರ್ಕೊಳತ್ತೆ ಅಂತ. ಅವ್ರು ಏನ್ ಮಾಡಿದ್ರು, ಅಂಗಳದ ಮೂಲೆಯಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಬದನೆ ಗಿಡಕ್ಕೆ, ಇವತ್ತಿಗೂ ಇಟ್ಟಿದ್ದೀನಿ, ಆ ಕಾಪಿ ಇದೆ ನನ್ನ ಹತ್ರ, ಸುಧಾದಲ್ಲಿ ಬಂದಿತ್ತು. ಪ್ರಜಾವಾಣಿ ಸುಧಾ ಅಂತ ಪತ್ರಿಕೆ ಇರುತ್ತಲ್ಲ, 79ನೇ ಇಸ್ವಿಲೇನು. ಒಂದು ಕಾಡು ಬದನೆ ಗಿಡಕ್ಕೆ ಟೊಮೆಟೊ, ಮೆಣಸಿನ ಗಿಡ, ಆಮೇಲೆ ಬದನೆ ಗಿಡ, ಈ 3 ಕಸಿ ಮಾಡಿದ್ರು ಅವರು. ಅದರಿಂದ ಪ್ರೇರಣೆ ಆದೆ ನಾನು, ಕಸಿ ಕಟ್ಟಬೇಕು ಅಂತ. ನೋಡಿ, ನಾವು ಓದೋದು ಮಾಡೋದು ಈ ತರದೆಲ್ಲ ಹವ್ಯಾಸಗಳು ಇಟ್ಕೊಂಡಾಗ ನಮ್ಗೆ ಹೊಸ ಹೊಸ ಜ್ಞಾನಗಳು ಸಿಗ್ತಾವ. 3 ಸಲ ಆಗ್ಬಿಡುತ್ತೆ. ನೋಡಿ, ಕೊತ್ತಂಬರಿ ಎಲ್ಲಿ ಹಾಕಿದ್ರು ಬೆಳೆಯಲ್ಲ, ಅದನ್ನ ಬೆಳೆಸ್ಬೇಕು ಅನ್ನೋದು ನಂದು. ಎಲ್ಲಿ ಕೆಳಗೆ ಭೂಮಿಗೆ ಹಾಕಿದ್ರು ಇರುವೆ ಅದು ಇದು. ಇದಕ್ಕೆ ಒಂದು ಹೊಸ ಪ್ರಯೋಗ ಮಾಡಿದ್ದೀನಿ. ಟ್ರೈ ಮಾಡಿ ಇದರಲ್ಲಿ 1ನೇ ಸಲ ಆಗ್ಲಿಲ್ಲ, 2ನೇ ಸಲ ಒಳ್ಳೆ ಸೊಪ್ಪಂತು. ಈಗ ಸ್ವಲ್ಪ ಕಿತ್ತಿದೀವಿ, ಅಲ್ಲೊಂದ್ ಸ್ವಲ್ಪ ಇದೆ ನೋಡಿ. ಹೌದಾ? ಈ ದುಷ್ಟ ಗುಣಗಳು ಹೋಗಿ ಒಳ್ಳೆ ಗುಣಗಳು ಅಭಿವೃದ್ಧಿ ಆಗುತ್ತೆ. ಎಂತ ಒಂದು ಮಾತು ಹೇಳಿದ್ರೆ ಮಾಸ್ಟ್ರೆ, ನೋಡಿ. ಹೌದಾ? ನಂಗೆ ಅನ್ಸಿದ್ದದು. ಅಲ್ಲ, ಇದು ಸತ್ಯವೂ ಕೂಡ ಹೌದು. ಈ ಕ್ರೂರತೆ, ಈ ಪ್ರಾಣಿಗಳ ಬಗ್ಗೆ ಯಾರಿಗೆ ಪ್ರೀತಿ ಇರುತ್ತೋ ಅವರಲ್ಲಿ ಕ್ರೂರತೆ ಸ್ವಲ್ಪ ಕಮ್ಮಿ. ಹೌದು. ಈಗ ನೋಡಿ, ಈ ನಾಯಿಗಳ ಬಗ್ಗೆ ಪ್ರೀತಿ ಇವಕ್ಕೆಲ್ಲ ತೋರ್ಸೋದ್ರಿಂದವ ಅವರಲ್ಲಿ ಇರ್ತಕ್ಕಂಥ ಒಳ್ಳೆ ಗುಣಗಳು ನಮಗೂ ಒಂದ್ ಸ್ವಲ್ಪ ಇದಾಗುತ್ತೆ ಅಂತ. ಮತ್ತೆ ಜೀವನ ಶುರು ಮಾಡುವ ಅವಕಾಶ ಸಿಕ್ಕರೆ ಇದೇ ಜೀವನ ಆಯ್ಕೆ ಮಾಡ್ಕೊಳ್ತೀರಾ? ಇದೇ ಜೀವನ ಆಯ್ಕೆ ಮಾಡ್ಕೊಳ್ಳೋದು ಅನ್ನೋದೇನಿಲ್ಲ. ಏನು ಗೊತ್ತಾ, ಜೀವನ ಅಂತಕ್ಕಂಥದ್ದು ಹೊಸ ಹೊಸ್ತರ ಬಗ್ಗೆ ಯೋಚನೆ ಮಾಡ್ತಾ ಇರಬೇಕು ಬಿಟ್ರೆ ಹಳೇದನ್ನೇ ನಾವು ಮಾಡ್ಕೊಂಡು ಹೋಗ್ತೀವಿ ಅಂದ್ರೆ ಅದು ಅಷ್ಟು ಖುಷಿ ಅನ್ಸಲ್ಲ. ನಿಮ್ಗೆ ಹಳೆ ವಸ್ತುಗಳ ಮೇಲೆ ಆಸಕ್ತಿ ಅಥವಾ ವ್ಯಾಮೋಹ ಹೇಗೆ ಶುರು ಆಯ್ತು? ಅದೇ ಹೇಳಿದ್ನಲ್ಲ, ಇತಿಹಾಸ ಹಳತು ಇದ್ರೇನೆ ಹೊಸ್ತು,
ಇಷ್ಟೆಲ್ಲ ಆವಿಷ್ಕಾರಗಳಾಗಿರೋದು ಹ್ಮ್. ಹಳೆದ್ರ ಮೇಲೆ. ಅಷ್ಟೇ ಹಾ. ಇಂದಿನ ಪೀಳಿಗೆಯಲ್ಲಿ ಹಾ. ಹಳೆದನ್ನ ಬಿಸಾಕಿ ಹೊಸದನ್ನ ತಗೊಳ್ಳೋರೇ ಹೆಚ್ಚು. ಹಾ. ಅಂದ್ರೆ ಹೊಸದಕ್ಕೆ ಒಂದು ಆ, ಏನ್ ಹೇಳ್ತಾರೆ, ಒಂದು ವ್ಯಾಮೋಹ ಜಾಸ್ತಿ ಹೊಸದಕ್ಕೆ. ಅದೇ ಈಗ ಏನಾಗಿದೆ ಅಂದ್ರೆ ಈಗಿನ ಪೀಳಿಗೆ ಕಷ್ಟ ಅನ್ನೋದು ಗೊತ್ತಿಲ್ಲ. ಹಿಂದಿನವ್ರು ಕಷ್ಟಪಟ್ಟು ಪ್ರತಿಯೊಂದನ್ನು ಸಂಪಾದನೆ ಮಾಡ್ತಿದ್ರು. ಹೌದೌದು. ಹೊಸ ಸೀರೆ ಬಂತು ಅಂತ ಹೇಳಿ ಹಳೆ ಸೀರೆ ಹರ್ಕೊಂಡ್ರೆ ಹೊಸ್ತು ಇಲ್ಲ ಹಳತು ಇಲ್ಲ ಅಂತ ಆಗ್ಬಾರ್ದು. ಗೊತ್ತಾಯ್ತಾ? ಅದ್ರಿಂದವ ಎಲ್ಲದೂ ಬೇಕು. ಅಂದ್ರೆ ಓಲ್ಡ್ ಇಸ್ ಗೋಲ್ಡ್. ಗೋಲ್ಡ್. ಹಾ, ಅದೇ ಓಲ್ಡ್ ಇಸ್ ಗೋಲ್ಡ್ ಅಂತ. ಆ ತರದಲ್ಲಿ ನಾವು ಯೋಚನೆ ಮಾಡಬೇಕಾಗುತ್ತೆ. ನಿಮ್ಮನ್ನ ಜನರು ಹೇಗೆ ನೆನಪಿಸ್ಕೊಳ್ಬೇಕು ಅಂತ ಅನ್ಸುತ್ತೆ ಮಾಸ್ಟ್ರೆ? ನನ್ನನ್ನ ಒಳ್ಳೆವ ಅಂತ ನೆನಪು ಮಾಡ್ಕೊಂಡ್ರೆ ಸಾಕು. ಜೀವನವನ್ನ ಹಿಂದಿರುಗಿ ನೋಡಿದಾಗ ಹೀಗೆ ಮಾಡಬಹುದಿತ್ತು ಅಥವಾ ಹೀಗೆ ಮಾಡಬಾರದಿತ್ತು ಅಂತ ಏನಾದ್ರು ಅನ್ಸತ್ತಾ? ಎಲ್ಲ ಆ ಕಾಲಘಟ್ಟಕ್ಕೆ ಸರಿಯಾಗಿ ಹೊಂದ್ಕೊಂಡು ಹೋಗ್ತಕ್ಕಂಥದ್ದೇ ಮುಖ್ಯ. ಅದು ಹಿಂಗ್ ಮಾಡ್ಬಾರ್ದಾಗಿತ್ತು, ಹಂಗ್ ಮಾಡ್ಬೇಕಾಗಿತ್ತು, ಏನು ಬರಲ್ಲ. ಅದು ಹಿಂದೆ ಬಿಟ್ಟು ಬಿಡ್ಬೇಕನ್ನ. ಆಗದೆಲ್ಲ ಆಗೋಯ್ತು, ಈಗ ಹೊಸ್ತೇನಂತ ಅಷ್ಟೇ. ಅದೇ ಇರ್ಬೇಕು ಅಷ್ಟೇ. ತೀರಾ ಹಳೆ ವಿಚಾರಗಳ ಬಗ್ಗೆ ಅಥವಾ ಏನೋ ಆಯ್ತು ಪ್ರಯೋಜನ ಇಲ್ಲ. ಅದು ಆ ಕೊರಗೋದ್ರಲ್ಲಿ ಏನೇನೂ ಇಲ್ಲ. ಏನಿದೆ ಅದ್ರಾಗೆ? ಒಳ್ಳೆ ಮಾತಂದ್ರೆ ವಸ್ತ್ರ ಬಗ್ಗೆ ಯೋಚನೆ ಮಾಡ್ತಿರ್ಬೇಕು. ಈಗ ನಿಂತ ನೀರಾಗಿರ್ಬಾರ್ದು, ಯಾವಾಗಲೂ ಹರಿಯುವಂತ ನೀರಾಗಿರ್ಬೇಕು. ನಿಂತ ನೀರಲ್ಲಿ ಏನಿದೆ ಅಲ್ವಾ? ಕೊಚ್ಚನೆ. ಹೌದು. ಸೊಳ್ಳೆಗಳು ಉಂಟಾಗತ್ತೆ. ಇಂದಿನ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲೇ ಮೊಬೈಲ್ ವ್ಯಾಮೋಹ ಜಾಸ್ತಿ ಆಗ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಅದು ನಾವು ಮಾಡಿರ್ತಕ್ಕಂಥ ದೊಡ್ಡ ತಪ್ಪು. ಹಿರಿಯರು ನಾವು ಸ್ವಲ್ಪ ಅದನ್ನ ಅವಾಯ್ಡ್ ಮಾಡಿದ್ದೇ ಇದ್ರೆ ಯಾವ ಸಂದರ್ಭಕ್ಕೆ ಉಪಯೋಗಿಸ್ತಕ್ಕಂಥದ್ದು ನಾವು ಯೋಚನೆ ಮಾಡಿದ್ರೆ ಅವರಲ್ಲೂ ಸ್ವಲ್ಪ ಇದು ಬರುತ್ತೆ. ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು, ಹೇಗೆ ಸಾಕ್ಬೇಕು ಅನ್ನೋದೇ ಗೊತ್ತಿಲ್ಲ ಇವತ್ತಿನ ಜನರಿಗೆ, ಪೋಷಕರಿಗೆ. ಯಾರ ಹೊರಗಡೆ ಬಿಡೋದಿಲ್ಲ. ಇರ್ತಕ್ಕಂಥ ಮಕ್ಕಳು ಇದು ಕಮ್ಮಿ. ಅವ್ರಿಗೆ ಏನಾಗ ಹೋಗುತ್ತೋ, ಏನ್ ಹೋಗುತ್ತೋ, ಎಂತಾಗುತ್ತೋ ತೀರಾ ಕಾಳಜಿ. ಹಿಂದಿನ ಕಾಲದಲ್ಲಿ ಹಾಗಿರ್ಲಿಲ್ಲ. ಮಕ್ಳನ್ನ ಫ್ರೀಯಾಗಿ ಬಿಟ್ಬಿಟ್ಟವ್ರು. ಗೊತ್ತಾಯ್ತಾ? ಅವ್ನ್ ಬೆಳಗ್ಗೆ ಹೊರಟ್ರೆ ಸಂಜೆ ಮನೆಗೆ ಬಂದನೋ ಇಲ್ಲ ನೋಡೋದಷ್ಟೇ. ನೀವು ಯಾಕೋ ಇದನ್ನ ತುಂಬಾ ಬೇಜಾರಲ್ಲಿ ಹೇಳ್ತಿದ್ದಂಗೆ ಅನ್ಸ್ತಾ ಇದೆಯಲ್ಲ ಮಾಸ್ಟ್ರೆ? ಹೌದು, ಬೇಜಾರ್ ಸಂಗತಿನೇ. ಈಗಿನ ಮಕ್ಕಳಿಗೆ ಹೊರ ಪ್ರಪಂಚದ ಪರಿಚಯನೇ ಮಾಡಿಸೋದಿಲ್ಲ. ಈಗ ನೋಡಿ, ಬೆಂಗಳೂರಲ್ಲಿ ಇದಾರೆ ಅಂದ್ರೆ ಇವ್ರು ಹೋಗಿರೋದು ಇಲ್ಲಿಂದನೇ. ಇವರಿಗೆ ಕರ್ಕೊಂಬರಲ್ಲ. ಹಳ್ಳಿ, ಮಣ್ಣು, ಕೊಳಕು, ಸಗಣಿ ಇವೆಲ್ಲ ಅವರಿಗೆ ಅಸಹ್ಯ ಅನಿಸ್ತದೆ. ಮಗ ಬಟ್ಟೆ ಕೊಳೆ ಮಾಡ್ಕೊಂಡ್ರೆ ಕೊಳೆ ಆಯ್ತಂತ. ಅವಾಗೆಲ್ಲ ನಾವು ಮಣ್ಣಲ್ಲೇ ಅದೇ ಅವ್ರನ್ನ ಕರ್ಕೊಂಬರೋದೇ ಇಲ್ಲ ಈಗ ಮನೆಗೆ. ನಮ್ಗೆ ಬಂಧು ಬಾಂಧವ್ರ ಪರಿಚಯನೇ ಮಾಡಿಸೋದಿಲ್ಲ, ಯಾರಿದ್ದಾರೆ. ಹಾಗಾಗಿ ಈಗಿನ ಮಕ್ಕಳು ಮಣ್ಣಿನ ಜೊತೆ ಬಾಂಧವ್ಯ ಕಳ್ಕೊಳ್ತಾ ಇದ್ದಾರೆ. ಸ್ವತಂತ್ರವಾಗಿ ಬಿಡೋದೇ ಇಲ್ಲ. ಎಲ್ಲಿಗೆ ಹೋಗಿದ್ರೆ ಅಪ್ಪ ಅಮ್ಮನೇ ಹೋಗ್ಬೇಕು. ಹೌದು ಮೇಡಮ್, ಪ್ರಕಾಶ್ ಮಾಸ್ಟರ್ ಬಗ್ಗೆ ನಿಮ್ಮ ಒಂದೆರಡು ಅನಿಸಿಕೆಗಳನ್ನು ಹೇಳ್ತೀರಾ? ಖಂಡಿತವಾಗಿ. ನಮಸ್ಕಾರ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸನಾಡು ಇಲ್ಲಿ ಪ್ರಸ್ತುತ ಪ್ರಭಾರ ಮುಖ್ಯ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಶ್ರೀಯುತ ಮಹಾಬಲಗಿರಿ ಸರ್, ಜನಪರಿಚಿತವಾಗಿ ಪ್ರಕಾಶ್ ಸರ್, ತುಂಬಾ ಸ್ನೇಹಮಯಿ ಜೀವಿ ಅವರು. ಹಾಗೆ ಪರಿಸರ ಸ್ನೇಹಿ ಕೂಡ. ನೀವು ಇಲ್ಲೇ ನೋಡ್ತಿದ್ದೀರಲ್ವಾ, ಈ ಮರಗಳು ಇಷ್ಟು ಹೆಮ್ಮರವಾಗಿದೆ. ಇದು ಅವರೇ ಹಾಕಿ ಬೆಳೆದಂತಹ ಮರಗಳು. ಇನ್ನೂ ಹಲವಾರು ಮರಗಳನ್ನ ನೆಟ್ಟು ಇಡೀ ಪರಿಸರವನ್ನ, ಶಾಲಾ ಪರಿಸರವನ್ನ ಹಸಿರುಮಯ ಮಾಡಿದ್ದಾರೆ ಅವರು. ಹಾಗೆ ಅವ್ರು ಹೋಗೋತಿಗೆ ಕೂಡ 2 ಮಕ್ಕಳಿಗೆ ಫಲ ಕೊಡ್ಲಿ ಅನ್ನೋ ಕಾರಣಕ್ಕೆ 2 ಚಿಕ್ಕ ಸಸಿಗಳನ್ನ ತಮ್ಮ ಕೈಯಾರೆ ನೆಟ್ಟು ಹೋಗಿದ್ದಾರೆ ಈ ಶಾಲೆ. ಇಲ್ಲೊಂದು ನೆಲಸಮ ಕಟ್ಟಡ ಕಾಣಿಸ್ತಾ ಇದೆ. ಇದು ಹಳೆ ಶಾಲೆ ಆಗಿತ್ತು. ಈ ಶಾಲೆಯನ್ನ ನೆಲಸಮ ಮಾಡೋಕ್ಕಿಂತ ಮುಂಚೆ ಹರಾಜ್ ಕರಿಬೇಕಾಗಿತ್ತು. ಆ ಹರಾಜಿಗೆ ಪೋಷಕರು ಬಂದಿದ್ರು, ಆದ್ರೆ ಯಾರು ಅದನ್ನ ಹರಾಜ್ ಕೂಗ್ಲಿಲ್ಲ. ಕೊನೆಗೆ ಮಕ್ಕಳಿಗೆ ಉಪಯೋಗ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ ತಮ್ಮಿಂದ ಏನಾದ್ರೂ ಶಾಲೆಗೆ ಕೊಡುಗೆ ಕೊಟ್ಟಂಗ ಆಗುತ್ತೆ ಅಂತ ಹೇಳಿ ಸರೇ ತಮ್ಮ ಸ್ವತಃ ಕೈಯಾರ 20,000ಗಳನ್ನ ಹರಾಜ್ ಕೂಗಿ ಈ ನೆಲಸಮ ಮಾಡಿರುವಂತ ಕಟ್ಟಡದ ಹರಾಜನ್ನ ತಾವೇ ಸ್ವತಃ ವಹಿಸ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಅಕ್ಷರ ದಾಸೋಹದ ಕೊಠಡಿಗೆ ಮಳೆ ಬಂದ್ರೆ ತುಂಬಾ ಮಳೆ ನುಗ್ಗಿ ಸಮಸ್ಯೆ ಆಗ್ತಿತ್ತು. ಅದಕ್ಕೊಂದು ಕಡಿಮಾಡಿನ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಆಮೇಲೆ
ಶಾಲೆಯಲ್ಲಿ ಕೂಡ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ. ಮಾಸ್ಟ್ರೆ, ಹ್ಮ್. ಇಷ್ಟು ವರ್ಷ ಜೀವನವನ್ನು ನೋಡಿದ್ದೀರಿ. ಹ್ಮ್. ಜೀವನದಲ್ಲಿ ತುಂಬಾ ಮುಖ್ಯವಾದದ್ದು ಏನು ಮಾಸ್ಟರ್ ನಿಮ್ ಪ್ರಕಾರ? ಜೀವನದಲ್ಲಿ ಹೋಗ್ತಾ ಯಾವುದನ್ನು ತಗೊಂಡೋಗೋದಿಲ್ಲ. ಹ್ಮ್. ಇರಾಟ್ ದಿವಸ ಹ್ಮ್. ನಾವು ಹ್ಮ್. ಎಲ್ಲರೊಳಗೆ ಒಂದಾಗು ಮಂಕುತಿಮ್ಮ ಅಂದಂಗೆ. ಹ್ಮ್. ಗೊತ್ತಾಯ್ತಾ? ಹ್ಮ್. ಎಲ್ಲರ ಜೊತೆಗೆ ಬೆರೆತು ಹ್ಮ್. ಎಲ್ಲರೊಳಗೆ ಒಂದಾಗಿ ಹ್ಮ್. ಒಳ್ಳೇದ್ ಮಾಡಕ್ಕಾಗದ್ರು ಹ್ಮ್. ಕೆಟ್ಟಿದ್ದಂತೂ ಮಾಡದೇನೆ ಹ್ಮ್. ಜೀವನವನ್ನು ಸಾಗಿಸ್ತಕ್ಕಂಥದ್ದು ಮುಖ್ಯ ಅಂತ. ಸಂಕೇತನದ ವಾಹಿನಿಯೊಂದಿಗೆ ಹ್ಮ್. ತಮ್ಮ ಜೀವನದ ಮೌಲ್ಯಗಳನ್ನು ಹಾಗೂ ಜೀವನದ ಒಂದು ಸಾರವನ್ನು ನಮ್ಮ ಮುಂದೆ ಇಟ್ಟಿದ್ದಕ್ಕೆ ತುಂಬಾ ಅಭಿನಂದನೆಗಳೊಂದಿಗೆ ಅಭಿನಂದನೆಗಳು ಶ್ರೀಕಾಂತ್ ಅವರೇ. ಇದೊಂದು ನಮ್ಮ ಬೆಳೆದು ಹಣ್ಣಾಗುತ್ತೋ ಅಥವಾ ನೆರಳಾಗುತ್ತೋ ಹಾಗೆ ನಿಮ್ಮ ಆದರ್ಶಗಳು, ತತ್ವಗಳು ಇನ್ನೂ ಮುಂದುವರಲಿ, ಎಲ್ರಿಗೂ ಸಹಕಾರಿಯಾಗಲಿ. ಧನ್ಯವಾದಗಳು ಶ್ರೀಕಾಂತ್ ಅವರೇ, ಧನ್ಯವಾದ. ಚಾಕ್ ಧೂಳಿನಲ್ಲಿ ಕನಸು ಬರೆದ ಕೈಗಳು 1000 ಮಕ್ಕಳ ಬದುಕಿಗೆ ದಾರಿ ತೋರಿದವು. ಹೆಸರು ಫಲಕದಲ್ಲಿ ಉಳಿಯದೇ ಇರಬಹುದು, ಆದರೆ ಅವರ ಪಾಠಗಳು ಇನ್ನೂ ಹಲವರೊಳಗೆ ಬದುಕಿವೆ. ಇದು ಸಂಕೇತನ. ಮತ್ತೊಂದು ಸಾಧಕರ ಬದುಕಿನ ಹೆಜ್ಜೆ ಗುರುತಿನೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ಮಿತ್ರರೇ.